ಒಳ್ಳೆ ಟ್ರೀಟ್ಮೆಂಟ್ ಸಿಕ್ಕಿದ್ರೆ ಸರಿ ಹೋಗ್ಬೋದೇನೋ. ಡಾಕ್ಟರ್ ಹೋಪ್ಸ್ ಇಲ್ಲ ಅಂತ ಹೇಳ್ಬಿಟ್ರು. ತುಂಬಾ ಒಳ್ಳೇದಾಯ್ತು. ಅವಳಿಗೆ ಬರೀ ಮಾತಲ್ಲ, ಕೈಕಾಲು ಕೂಡ ಬಿದ್ದೋಗ್ಬೇಕು. ಆವಾಗ ಕೈಯಿಂದನೂ ಸತ್ಯ ಬರೆಯಕ್ಕಾಗಲ್ಲ, ಕಾಲಿಂದನೂ ಗೀಚಕ್ಕಾಗಲ್ಲ. ಸಾಯ್ಲೂಬಾರ್ದು, ಬದುಕ್ಲೂಬಾರ್ದು, ಹಾಗೆ ವಿಲವಿಲ ಅಂತ ಒದ್ದಾಡ್ಬೇಕು. ಹೋಗ್ಲಿ ಬಿಡಿ ಕರ್ಣ, ಆಕೆ ಅಷ್ಟೇ ಆಘಾತಗಳನ್ನ ತಡ್ಕೊಂಡು ಬದುಕಿರೋದೇ ಹೆಚ್ಚು. ಅತ್ತೆ ಹೇಳ್ದಾಗೆ ಮುಂದೆ ಒಂದಿನ ಸರಿ ಹೋದ್ರೂ ಹೋಗ್ಬೋದು. ಅದಕ್ಕೋಸ್ಕರ ಊಟ ಮಾಡದೇ ಇರಬೇಡಿ. ಎಷ್ಟು ಸೇರುತ್ತೋ ಅಷ್ಟು ತಿನ್ನಿ. ಬನ್ನಿ ಊಟ ಮಾಡಿ. ಇಲ್ಲ ಮಣಿ, ನನಗೆ ಫೋರ್ಸ್ ಮಾಡಬೇಡ. ಕರ್ಣ, ಆ ನರ್ಸ್ ಯಾರೋ ಏನೋ, ಅವ್ರ ವಿಷಯಕ್ಕೆ ಇವನ್ಯಾಕೆ ಇಷ್ಟೊಂದು ಅಪ್ಸೆಟ್ ಆಗಿ ಊಟ ಮಾಡದೆ ಹೋಗ್ತಿದ್ದಾನೆ? ಏನು ಹೀಗೆ ಹೇಳ್ತಿದ್ಯಾ? ಆ ನರ್ಸ್ ಮಗು ನಮ್ಮ ಹತ್ರ ತಾನೇ ಇದೆ. ಆ ಮಗುನ ಅವಳ ಹತ್ರ ಸೇರ್ಸ್ಬೇಕಾಗಿರೋದು ಅವನ್ ಕರ್ತವ್ಯ ಅಲ್ವಾ, ಅವನ್ ಜವಾಬ್ದಾರಿ ಅಲ್ವಾ. ನಾಳೆ ಏನಾದ್ರೂ ಅವಳಿಗೆ ಹೆಚ್ಚು ಕಡಿಮೆ ಆದ್ರೆ ಆ ಮಗು ಗತಿ ಏನು? ಸದ್ಯಕ್ಕೆ ತಾಯಿಗಿಂತ ಹೆಚ್ಚಾಗಿ ಆ ಮಗುನ ಸೇವಂತಿ ನೋಡ್ಕೊತಾ ಇದ್ದಾಳೆ. ಈ ವಿಷಯದಲ್ಲಿ ಸೇವಂತಿ ಮಾತ್ರ ಅಲ್ಲ, ನಮ್ ಪ್ರಿಯಾನು ಮಗುನ ತುಂಬಾ ಚೆನ್ನಾಗಿ ನೋಡ್ಕೋತಿದ್ದಾಳೆ. ಇಲ್ಲ ಅಂತ ಯಾರಾದ್ರೂ ಹೇಳ್ಬಿಡಿ ನೋಡೋಣ. ಹೌದು ಅತ್ತೆ, ನಿಜ. ಪ್ರಿಯಾ ಮಗುನ ತುಂಬಾ ಹಚ್ಕೊಂಡಿದ್ದಾಳೆ. ಮಗುನು ಅಷ್ಟೇ ನಮ್ ಪ್ರಿಯಾನ ತುಂಬಾ ಹಚ್ಕೊಂಡ್ಬಿಟ್ಟಿದೆ. ಒಬ್ಬರನ್ನ ಒಬ್ರು ಬಿಡೋದೇ ಇಲ್ಲ. ಸುಮ್ಮನೆ ಇರ್ಸೋಚೆ, ಹಿಂದೆ ಮುಂದೆ ಗೊತ್ತಿಲ್ದಲೆ ಮಾತಾಡ್ಬೇಡ ನೀನು. ಇತ್ತೀಚೆಗೆ ಇವಳು ಮಗುನ ನೋಡ್ಕೊಂತಾ ಇರ್ಬೋದು.